ಬಹಳಷ್ಟು ಸಂಸ್ಥೆಗಳು ಒಂಥರ ಮಶ್ರೂಮ್ ರೀತಿ ಹುಟ್ಕೊಂಡ್ಬಿಟ್ಟಿವೆ. IAS ಕೋಚಿಂಗ್ ಕೊಡ್ತೀವಿ, ನೀವು IAS ಆಗೇ ಆಗ್ತೀರಾ ಅಂತ. ಬಹಳಷ್ಟು ಜನ ಅದರ ಆರೋಪ ಇದೆ, ದುಡ್ಡು ತೊಗೊಳ್ತಾರೆ, ಆದರೆ ನಮ್ಗೆ ಅದರಿಂದ ಏನು ಲಾಭ ಇಲ್ಲ ಅಂತ. ನಿಜಾನಾ? ಬಹಳಷ್ಟು ಸಂಸ್ಥೆಗಳಿವೆಯಾ ಹಾಗೆ? ಇಲ್ಲ ಮ್ಯಾಮ್, ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಆ ಥರ ನಾನು ಈಗ IAS ಸಂಸ್ಥೆ ನಡೆಸ್ತಾ ಇದ್ದಾರೆ ಅಂತಂದರೆ ದೇ ವಿಲ್ ಬಿ ಹ್ಯಾವಿಂಗ್ ಸಮ್ ಗುಡ್ ಏಮ್, ಅದೇ ರೀತಿ ಅಂದ್ಕೊಂಡಿದ್ದೀನಿ. ಬಟ್ ದ ಸ್ಟೂಡೆಂಟ್ ಹ್ಯಾಸ್ ಟು ಚೂಸ್ ಬಿಟ್ವೀನ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್. ಹೇಗೆ ಚೂಸ್ ಮಾಡೋದು ಹೇಗೆ? ಇವಾಗ ನಾನೇ ಹೇಳೋದು ಹಾಗೆ, ಪ್ರಮೋಷನ್ಸ್ ಇರುತ್ತೆ, ಪಾಂಪ್ಲೆಟ್ಸ್ ಹಂಚ್ತಿರ್ತಾರೆ, ಎಲ್ಲೋ ಹೋಗಿರ್ತೀವಿ, ಕೈಗೊಂದು ಪ್ಯಾಂಪ್ಲೆಟ್ ಸಿಗುತ್ತೆ, ಅದ್ರ ಜೊತೆಗೆ ಅಡ್ವರ್ಟೈಸ್ಮೆಂಟ್ ಬಂದಿರುತ್ತೆ. ಅವರು ಇವಾಗ ನೀವು ಜೋ ದಿಕ್ತಾ ಹೇ ವಹಿ ಬಿಕ್ತಾ ಹೇ, ಹಂಗಿದೆ ಪರಿಸ್ಥಿತಿ ಇವಾಗ. ಎಷ್ಟು ಚೆನ್ನಾಗಿ ಆ್ಯಡ್ ಕೊಟ್ಟರೆ ಅಷ್ಟು ಒಳ್ಳೆ ಸಂಸ್ಥೆ ಅಂದ್ಕೊಂಡು ಹೋಗ್ತಾರೆ. ಸೊ ಒಂದು ಸಂಸ್ಥೆನ ಚೂಸ್ ಮಾಡಬೇಕು ಅಂದರೆ ಏನು ನೋಡಬೇಕಾಗತ್ತೆ? ದೇ ಶುಡ್ ಗೋ ಆ್ಯಂಡ್ ಟೇಕ್ ದ ಡೆಮೋ ಕ್ಲಾಸ್. ಓಕೆ, ಅಲ್ಲಿ ಪ್ರತಿಯೊಂದು ಇನ್ಸ್ಟಿಟ್ಯೂಷನಲ್ಲಿ ನನಗೆ ಗೊತ್ತಿರೋ ಹಾಗೆ, ಸೊ ದೇ ವಿಲ್ ಅಲೋ ದ ಸ್ಟೂಡೆಂಟ್ಸ್ ಟು ಟೇಕ್ ಎ ಡೆಮೋ ಕ್ಲಾಸ್. ಓಕೆ, ಸೊ ಅವರ ಏನಿದೆ ಅಲ್ಲಿ ವಾಟ್ ಎವರ್ ದ ಕಮಿಟ್ಮೆಂಟ್ಸ್ ದೇ ಡೂ ಇನ್ ದ ಬಿಗಿನಿಂಗ್ ಆಫ್ ದ ಅಡ್ಮಿಷನ್ಸ್, ವೆದರ್ ದೇ ಆರ್ ಫಾಲೋಯಿಂಗ್ ಇಟ್ ಆರ್ ನಾಟ್. ಸೊ ಸ್ವಲ್ಪ ಫೀಡ್ಬ್ಯಾಕ್ ತಗೊಂಡ್ರೆ ಗೊತ್ತಾಗ್ಬಿಡುತ್ತೆ. ದೇ ವಿಲ್ ಗೆಟ್ ಟು ನೋ ವಾಟ್ ಇಸ್ ದ ಕ್ವಾಲಿಟಿ ಆಫ್ ದ ಟೀಚರ್ಸ್. ಸೊ ನನ್ನ ಟೀಚರ್ಸು ಐ ಆಮ್ ಬ್ರಿಂಗಿಂಗ್ ಎವ್ರಿಬಡಿ ಫ್ರಮ್ ಡೆಲ್ಲಿ. ನನಗೆ ಇಲ್ಲಿ ಸ್ವಲ್ಪ ಲೋಕಲಲ್ಲಿ ಐ ಡಿಡ್ ನಾಟ್ ಫೈಂಡ್ ಮಚ್ ಡೆಡಿಕೇಟೆಡ್ ಗುಡ್ ಥಿಂಗ್. ನನ್ನ ಟೀಮ್ ಮುಂಚೆಯಿಂದನೇ ಇತ್ತು. ಅದರದ್ದು ಸ್ಕ್ಯಾಸಿಟಿ ಇದೆಯಾ, ಕೊರತೆ ಇದೆಯಾ? ಇಲ್ಲ ಮ್ಯಾಮ್, ಇಲ್ಲೂ ನಮ್ಮಲ್ಲೂ ಇದ್ದಾರೆ ಟೀಚರ್ಸು. ಬಟ್ ಇಫ್ ಐ ಆಮ್ ಸೇಯಿಂಗ್ ದಟ್ ಡೆಲ್ಲಿ ಲೆವೆಲ್ ಕ್ವಾಲಿಟಿ ಕೊಡ್ತೀನಿ ಅಂತಂದರೆ ಐ ಹ್ಯಾವ್ ಟು ಬ್ರಿಂಗ್ ಎನ್ ಎಂಟೈರ್ ಇಕೋಸಿಸ್ಟಮ್ ಫ್ರಮ್ ಡೆಲ್ಲಿ ಟು ಕರ್ನಾಟಕ. ಯಾಕಂದರೆ ಕಾಂಪೀಟ್ ಮಾಡಬೇಕು. ಹೌದು. ಓಕೆ, ಈಗ ಎಲ್ಲರೂ ಅಷ್ಟು ಬ್ಲೆಸ್ಡ್ ಇರೋದಿಲ್ಲ. ಅಂದರೆ ಆರಾಮಾಗಿ ನಾನು ಮನೇಲಿ ಓದ್ತಾ ಇರ್ತೀನಿ, ನನ್ನನ್ನು ಯಾರೂ ಡಿಸ್ಟರ್ಬ್ ಮಾಡದೆ ನನಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ ಅಂತ. 1-1.5 ವರ್ಷ ಬೇಕು ಪ್ರಿಪರೇಷನ್ಗೆ ಅಂತ ಹೇಳಿದ್ರಿ. ಕೆಲವ್ರು ಕೆಲಸ ಮಾಡಿಕೊಂಡು ಓದ್ತಿರ್ತಾರೆ, ಆಗುತ್ತಾ ಅವ್ರ ಕೈಯಲ್ಲಿ? ಖಂಡಿತವಾಗ್ಲೂ ಮ್ಯಾಮ್. ನಾನು ಇದುವರೆಗೂ ನನ್ನ 15 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ನೋಡಿರೋದಂದರೆ, ಈಗ ಜನ ಹೇಳ್ತಾರಲ್ಲ IAS ಆಗಬೇಕು ಅಂದರೆ ಒಂದು 15 ಗಂಟೆ 18 ಗಂಟೆ ಓದಬೇಕು, ನಾನು ಫುಲ್ ಡಿಟ್ಯಾಚ್ ಆಗಿಬಿಟ್ಟಿದ್ದೆ. ಖಂಡಿತ ಇಲ್ಲ. ಡೆಡಿಕೇಟೆಡ್ ಸ್ಟಡಿ ಆಫ್ 6 hours, 6 ಗಂಟೆ ಡೆಡಿಕೇಟೆಡ್ ಆಗಿ ನೀವು ನಿನ್ನೆ ಕೊಟ್ಟರೆ 1.5 ವರ್ಷದಲ್ಲಿ ನೀವು ಮಾಡ್ಬೋದು. ಆ ನಿಮ್ಮ 24 hours ಪ್ರಾಪರಾಗಿ ಡಿವೈಡ್ ಮಾಡಬೇಕು. ಸೊ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ವಾಟ್ ಡು ಯು ಡೂ ಇನ್ ದ ಕ್ಲಾಸ್ ಆದಮೇಲೆ ನೀವೇನು ಮಾಡ್ತೀರೋ ದಟ್ ಈಸ್ ಆಲ್ಸೋ ಮ್ಯಾಟರ್ಸ್. ಓಕೆ, 24 hours ಡಿವೈಡ್ ಮಾಡಿ ಹಾಗಾದರೆ. ಮ್ಯಾಮ್ 24 hours 8 hours ಸ್ಲೀಪ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಓಕೆ, ಅದಾದಮೇಲೆ ಯು ನೀಡ್ 5 to 6 hours ನಿಮ್ಮ ಊಟ ಮಾಡೋಕ್ಕೆ, ನೀವು ಬೇರೆ ಕೆಲಸ ಮಾಡೋಕ್ಕೆ, ಟ್ರಾವೆಲಿಂಗು, ಸೊ ಫ್ರೆಶನ್ ಅಪ್ ಯುವರ್ ಸೆಲ್ಫ್, ಯು ನೀಡ್ 5 to 6 hours ಆಫ್ ಟೈಮ್ ಆನ್ ದ್ಯಾಟ್. ಸೊ ನಿಮ್ಮ ಕ್ಲಾಸ್ ಪ್ರಿಪ್ರೇಷನ್ಗೆ ಯು ನೀಡ್ ಟು ಡೂ ಡೆಡಿಕೇಟ್ 6 hours. ನೀವು 6 ಗಂಟೆ ಅದಕ್ಕೆ ಸ್ಪೆಂಡ್ ಮಾಡೋದು ಸಾಕು. ನನ್ನ ಸ್ಟೂಡೆಂಟ್ಸಿಗೆ ನಾನು ಒಂದು ಮೇಜರ್ ಪ್ರಿಪ್ರೇಷನ್ ಸ್ಟೇಜಲ್ಲಿ ಏನದು ಅಂದರೆ, ಕೀಪ್ 2 hours ಆಫ್ ಯುವರ್ ಡೇ ಫಾರ್ ಡೂಯಿಂಗ್ ನಾನ್ಸೆನ್ಸ್. ಲೈಕ್ ಉದಾಹರಣೆ, ಯಾರು ನಿಮ್ಮ ಫೀಲ್ಡಲ್ಲಿ ಇಲ್ದಿರೋರ ಜೊತೆ 1 ಗಂಟೆ ಮಾತಾಡಿ. ಯಾವಾಗಲೂ ನಮ್ಮ ಸ್ಟೂಡೆಂಟ್ಸ್ ಮಾಡೋ ತಪ್ಪೇನು ಅಂತಂದರೆ, ಅದೇ ಸರ್ಕಲಲ್ಲಿ ಅವರು ಕ್ಲಾಸ್ ರೂಮಿಂದ ಬಂದ್ರೂ ಸ್ಟಡೀಸ್ ಬಗ್ಗೆನೇ ಮಾತಾಡೋದು, ಅಲ್ಲಿಂದ ಆಚೆ ಬಂದ್ರೂ ಅದರ ಬಗ್ಗೆನೇ. ಸೊ ಡಿಟ್ಯಾಚ್ ಸಮಥಿಂಗ್, ಮೇಕ್ ಫ್ರೆಂಡ್ಶಿಪ್ ವಿತ್ ಸಮ್ವನ್ ಹೂ ಈಸ್ ನಾಟ್ ಫ್ರಮ್ ಯುವರ್ ಫೀಲ್ಡ್. ಅವ್ರ ಜೊತೆ 1 ಗಂಟೆ ಮಾತಾಡಿ, ಯುವರ್ ಮೈಂಡ್ ವಿಲ್ ಗೆಟ್ ರಿಫ್ರೆಶ್ಡ್. 1 ಗಂಟೆ ಯು ಶುಡ್ ಕೀಪ್ ಇಟ್ ಫಾರ್ ಟಾಕಿಂಗ್ ನಾನ್ಸೆನ್ಸ್ ವಿತ್ ಸಮ್ ಆಫ್ ಯುವರ್ ಓಲ್ಡ್ ಫ್ರೆಂಡ್, ನಿಮ್ಮ ಸ್ಕೂಲ್ ಫ್ರೆಂಡೋ, ಯಾರು ನಿಮ್ಮ ಕ್ಯಾಟಗರಿಯಲ್ಲಿ ಇರಲ್ವೋ ಅವ್ರ ಜೊತೆ 1 ಗಂಟೆ ಸ್ಪೆಂಡ್ ಮಾಡಿ. 1 ಗಂಟೆ ಇಟ್ ಈಸ್ ಫಾರ್ ಯುವರ್ ಮೈಂಡ್. ಇದು ಐ ಥಿಂಕ್ ಎಲ್ರಿಗೂ ಅಪ್ಲಿಕೇಬಲ್ ಅಂತ ಅನ್ಸುತ್ತೆ. ಯಾರ್ಯಾರು ಕೆಲಸದಲ್ಲಿ ತುಂಬಾ ಸ್ಟ್ರೆಸ್ಡ್ ಇರ್ತಾರೋ, ಯಾರ್ಯಾರ ಜೀವನದಲ್ಲಿ ಸಿಕ್ಕಾಪಟ್ಟೆ ಓಡ್ತಿರ್ತಾರೋ, ಐ ಥಿಂಕ್ ದಿನದಲ್ಲಿ 1 hour ಆಪ್ತರ ಹತ್ರ, ನಮ್ಮ ನಾರ್ಮಲ್ ಲೈಫ್ ಇಂದ ದೂರ ಇರೋರ ಹತ್ರ ಮಾತಾಡೋದು. ಕೊಲೀಗ್ಸ್ ಆಗಿರಬಾರ್ದು, ನಿಮ್ಮದೇ ಫೀಲ್ಡ್ ಅವ್ರು ಆಗಿರಬಾರ್ದು. ಜನರಲಿ ಯಾವ್ದಾದ್ರು ಬೇರೆ ಫೀಲ್ಡಲ್ಲಿ ನಿಮ್ಗೆ ಸಂಬಂಧದಲ್ಲಿ, ನಮ್ಮ ಪ್ರೊಫೆಷ್ನಲಿಗೆ ಸಂಬಂಧ ಇಲ್ದಿರೋ ಅಂಥ ಒಂದು ಫೀಲ್ಡಲ್ಲಿ ಯಾರು ಇರ್ತಾರೋ ಅವ್ರ ಜೊತೆ 1 hour ಯು ಸ್ಪೀಕ್ ಟು ದೆಮ್. ಸೊ ಜೀವನೋತ್ಸಾಹ ಇರುತ್ತೆ. ಖಂಡಿತ, you'll get refreshed. Okay. So in 1 or 2 hours you keep for your healthy body, because a healthy mind will always be there in a healthy body. So 1 or 2 hours do the exercise. That is how you categorize. So 6 ಗಂಟೆಯಿಂದ ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ ಮ್ಯಾಮ್. 6 hours a day and for 1.5 year preparation is good enough to become an IAS. 1.5 ವರ್ಷದಲ್ಲಿ ಇಷ್ಟು ಸಾಕು ಅಂತ. ಖಂಡಿತವಾಗ್ಲೂ. ಓಕೆ, ಇದು ಒಂಚೂರು ಆಫ್ ದ ಸಬ್ಜೆಕ್ಟ್ ನಾನು ಸ್ಟಿಲ್ ಕೇಳ್ತೀನಿ. ಈಗಿನ ಯಂಗ್ಸ್ಟರ್ಸಿಗೆ ನೀವು ಇಂಥ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಬೇಕಾಗಿಲ್ಲ ಅವರಿಗೆ. ದೇ ವಿಲ್ ಬಿ ಹ್ಯಾವಿಂಗ್ ಅ ಲಾಡ್ ಆಫ್
ಅಭ್ಯಾಸಗಳು, ಹ್ಯಾಬಿಟ್ಸ್ ಇರುತ್ತೆ ಅವರಿಗೆ, ಲೈಕ್ ಸ್ಮೋಕಿಂಗ್, ಬೂಸಿಂಗ್, ಪಾರ್ಟಿಂಗ್, ಹಿಂಗಿದ್ದು ಜಾಸ್ತಿ ಇರುತ್ತೆ. ಹೌದು ಹೌದು. ಸೊ ಇವುಗಳ ವಿಷಯದಲ್ಲಿ ನಾ ಯಾಕೆ ಕೇಳ್ತಿದ್ದೀನಿ ಅಂದರೆ, ಕೆಲವರು ಅಡಿಕ್ಟೆಡ್ ಇದ್ದಾರೆ ತುಂಬ ಯಂಗ್ ಏಜಿಗೆ, 17-18 ವರ್ಷ, ಬಟ್ ಐ ವಾಂಟ್ ಟು ಡೂ IAS, ಬಟ್ ನನಗೆ ಆಲ್ಕೋಹಾಲ್ ಅಡಿಕ್ಷನ್ ಇದೆ, ಅಥವಾ ನಾನು ಪಾರ್ಟಿ ಮಾಡೋ ವೀಕೆಂಡಲ್ಲಿ ಪಾರ್ಟಿ ಮಾಡ್ತೀನಿ ಅಂತನೋ, ನಾನು ಪ್ರತಿ ದಿನಕ್ಕೆ ಒಂದು 10 ಸಿಗರೇಟ್ 20 ಸಿಗರೇಟ್ ಸೇರ್ತೀನಿ ಅಂತನೋ. ತುಂಬ ಯಂಗ್ ಮಕ್ಕಳು ಅಂದರೆ ಹೆಂಗೆ ಅಡಿಕ್ಟ್ ಆಗ್ತಾರೆ ನಮಗೆ ಗೊತ್ತಿಲ್ಲ, ಬಟ್ ಆಗ್ಬಿಟ್ಟಿರ್ತಾರೆ. ಬಟ್ ನೀವು ಫೋಕಸ್ ಮಾಡಬೇಕಾಗಿರೋದು ಐ ವಾಂಟ್ ಟು ಬಿ IAS ಅಂತ, ಒಂದು ಉನ್ನತ ಹುದ್ದೆಗೆ ಹೋಗಬೇಕು, ವಾಟ್ ಎವರ್ ದ ರೀಸನ್ ಇಸ್. ಇದರಿಂದ ಆಚೆ ಬರೋದು ಹೇಗೆ ಅಂಥವ್ರು ಇದ್ದಾರಾ, ಬರ್ತಾರಾ? ಖಂಡಿತ ಇರ್ತಾರೆ ಮ್ಯಾಮ್. ನೀವು ಸ್ಟೂಡೆಂಟ್ಸಿಗೆ ಈಗ ಸುಮ್ಮನೆ ಹೋಗ್ಬಿಟ್ಟು ಇಲ್ಲಪ್ಪ ನಾಳೆಯಿಂದ ಡ್ರಿಂಕ್ಸ್ ನಿಲ್ಲಿಸ್ಬಿಡು, ಸ್ಮೋಕಿಂಗ್ ನಿಲ್ಲಿಸ್ಬಿಡು, ಇಲ್ಲ ಏನೇ ಬುದ್ಧಿ ಹೇಳಿದ್ರು ಅವ್ರು ನಿಮ್ಮನ್ನು ಕೇಳೋದು, ದೇ ಡೋಂಟ್ ಟ್ರಸ್ಟ್. ಅದು ಇಫೆಕ್ಟ್ ಮಾಡುತ್ತಲ್ವಾ? ಡೆಫಿನೆಟ್ಲಿ ಸ್ಟಡೀಸ್ಗೆ ಎಫೆಕ್ಟ್ ಮಾಡಬೇಕು. ಯು ಶುಡ್ ನೆವರ್ ಡೂ ದಟ್. ದೇ ಆರ್ ಆಲ್ ದ ಡಿಸ್ಟ್ರಕ್ಷನ್ಸ್, ದೇ ಆರ್ ಆಲ್ ಡಿವಿಯೇಷನ್ಸ್. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಡೇಂಜರಸ್ ಡಿವಿಯೇಷನ್ ನಿಮ್ಮ ಮೊಬೈಲು. ಅದು ಒಂದು ಡಿಜಿಟಲ್ ಅಡಿಕ್ಷನ್. ಕರೆಕ್ಟ್. ಸೊ ನೀವು ಈ ಒಂದು ಆ್ಯಕ್ಟಿವಿಟಿ ಬಿಡು ಅಂತ ಹೇಳಿದ ತಕ್ಷಣ ನಿಮ್ಮನ್ನು ಬಿಡಲ್ಲ. ಸೊ ಯು ಜಸ್ಟ್ ಹ್ಯಾವ್ ಟು ಅರ್ನ್ ದೇರ್ ಟ್ರಸ್ಟ್. ನೀವು ಒಬ್ಬ ಸ್ಟೂಡೆಂಟು ನಮಗೆ ಪಾಠ ಮಾಡ್ತಿರೋ ಟೀಚರ್ ಇಲ್ಲ, ನಮ್ಮ ಗೈಡ್ ಇಲ್ಲ, ನಮ್ಮ ಮೆಂಟರು ನಮಗೋಸ್ಕರ ಶ್ರಮ ಪಡ್ತಾ ಇದ್ದಾರೆ, ನಮಗೋಸ್ಕರ ಕಷ್ಟಪಡ್ತಾ ಇದ್ದಾರೆ, ನಮಗೋಸ್ಕರ ಹೀ ಈಸ್ ಪುಟ್ಟಿಂಗ್ ಎಫರ್ಟ್ ಅಂತ ಒಂದು ಕಾನ್ಫಿಡೆನ್ಸ್ ಬಂದಮೇಲೆ ದೇ ವಿಲ್ ಸ್ಟಾರ್ಟ್ ಲಿಸ್ನಿಂಗ್ ಟು ಯು. ನಾನಿದು ಭಾಳ ಮಾಡಿದ್ದೀನಿ. ಒಬ್ಬ ಸ್ಟೂಡೆಂಟಿಗೆ ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ರು ಕೇಳಲ್ಲ. ಯು ಶುಡ್ ಬಿಲ್ಡ್ ದೇರ್ ಟ್ರಸ್ಟ್. ಅವ್ರ ಜೊತೆ ನೀವು ಒಂದು ಗುರು ಶಿಷ್ಯನ ಸಂಬಂಧ ಏನಿದೆ, ಇಟ್ ಶುಡ್ ಬಿ ಲೈಕ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಆ ರೀತಿ ಒಂದು ಸಂಬಂಧ ಬಂದಮೇಲೆ ದೇ ವಿಲ್ ಲಿಸನ್ ಟು ಯು. ಅವ್ರು ಹೇಳಿದ್ರೆ ಕೇಳ್ತಾರೆ. ಅವರಿಗೆ ಅದನ್ನು ಹೇಳೋ ರೀತಿಲಿ ಹೇಳಬೇಕಾಗುತ್ತೆ. ಸೊ ನಾವು ಪಾಠ ಮಾಡಬೇಕಾದ್ರೂ ಯು ಜಸ್ಟ್ ಕೆನಾಟ್ ಓಪನ್ ದ ಬುಕ್ ಆ್ಯಂಡ್ ಸ್ಟಾರ್ಟ್ ಟೀಚಿಂಗ್. ನೀವು ಈಗಿನ ಜನ್ರೇಷನ್ ಹೇಗಿದೆ ಅಂದರೆ, ಯು ಶುಡ್ ಪ್ರೆಸೆಂಟ್ ಎವ್ರಿಥಿಂಗ್ ಇನ್ ದ ಫಾರ್ಮ್ ಆಫ್ ಅ ಸ್ಟೋರಿ ರೀಚಸ್ ದ ಮೈಂಡ್. ಓಕೆ, ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾಠ ಮಾಡಬೇಕಾದ್ರೆ ನಾನು ಮಹಾಭಾರತ್ ಎಕ್ಸಾಂಪಲ್ ತೊಗೊಂಡು ಪಾಠ ಮಾಡ್ತೀನಿ. ಸೊ ಕೌರವರ ಎಕ್ಸಾಂಪಲ್ ತೊಗೊಂಡು ನಾನು ಟಿಶ್ಯೂ ಕಲ್ಚರ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿಕಾಸ್ ದೇ ಆರ್ ದ ಪ್ರಾಡಕ್ಟ್ಸ್ ಆಫ್ ಟಿಶ್ಯೂ ಕಲ್ಚರ್. ಸೊ ದೇ ವಿಲ್ ಕನೆಕ್ಟ್ ಟು ದ ಸ್ಟೋರೀಸ್. ಆ ಸ್ಟೋರೀಸ್ ಮುಖಾಂತರ ನೀವು ಅವ್ರಿಗೆ ಯಾವ್ದಾದ್ರು ವಿಚಾರನ ತಲುಪಿಸ್ಬೇಕಾದಾಗ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಅವ್ರು ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ಆ್ಯಂಡ್ ದೇ ವಿಲ್ ರೆಸೊನೇಟ್. ನಾನು ಪ್ರತಿ ವಾರನೂ ನನ್ನ ಸ್ಟೂಡೆಂಟ್ಸಿಗೆ ಐ ವಿಲ್ ಗಿವ್ ಒನ್ ಟಾಸ್ಕ್. ಇಟ್ಸ್ ಕಾಲ್ಡ್ ಡಿಜಿಟಲ್ ಡಿಟಾಕ್ಸಿಫಿಕೇಷನ್. ಇದೇ ರೀತಿ ನಾನು ನಮ್ಮ ವೀಕ್ಷಕರು ಏನಾದ್ರು ಮಾಡ್ತಿದ್ರೆ, ಯು ಡೂ ಇಟ್. ಪ್ಲೀಸ್ ಹೇಳಿ. ಪ್ರತಿ ವಾರ ಎಲ್ರಿಗೂ ಬೇಕಾಗಿದೆ ಒಂದು ದಿನ ಅಟ್ಲೀಸ್ಟ್ ಫಾರ್ 24 hours ಯು ಶುಡ್ ಬಿ ಅವೇ ಫ್ರಮ್ ಯುವರ್ ಮೊಬೈಲ್. ಸೊ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ದೇ, ಸೈಲೆಂಟ್ ಮಾಡ್ದೇ, ಲೆಟ್ ದ ಮೊಬೈಲ್ ಬಿ ದೇರ್. ಮೊಬೈಲ್ ಇರಲಿ, ಮೊಬೈಲ್ ರಿಂಗ್ ಆಗಲಿ, ನಿಮ್ಮ SMS ಸೌಂಡ್ ಎಲ್ಲ ಬರುತ್ತಲ್ಲ, ವಾಟ್ಸಪ್ ಟು ನೋಟಿಫಿಕೇಷನ್, ಅದು ಬರ್ತಾ ಇರಲಿ, ಬಟ್ ಡು ನಾಟ್ ಟಚ್ ದ ಮೊಬೈಲ್. ನೋಡೋಕೆ ಹೋಗ್ಬೇಡಿ ಯಾರು ಅಂತಲೂ. ಕಂಟ್ರೋಲ್ ಯುವರ್ ಮೈಂಡ್. ಅದನ್ನು 24 hours is a little difficult ಅಂತಾನೆ ಅನ್ಕೋಣ. ಟು ಸ್ಟಾರ್ಟ್ ವಿತ್ ಅಂತ ಹೇಳಿ ನೋಡೋಣ. ಟು ಸ್ಟಾರ್ಟ್ ವಿತ್ ಡೂ ಇಟ್ ಫಾರ್ 10 hours, 8 hours. ಓಕೆ, 8 hours to 10 hours. ಮೊಬೈಲ್ ಇಲ್ದೇ ಇರೋಕ್ಕೆ ನೋಡಿ ಇನ್ ಯುವರ್ ವರ್ಕಿಂಗ್ ಟೈಮ್. ಸೊ ಯಾರಿಗಾರು ಫೋನ್ ಹೇಳಬೇಕು ಅಂತಿದ್ರೆ ಫೋನ್ ಮಾಡಿ ಹೇಳ್ಬಿಡಿ, ಐ ಆಮ್ ಗೋಯಿಂಗ್ ಆನ್ ಎ ಡಿಜಿಟಲ್ ಡಿಟಾಕ್ಸಿಫಿಕೇಷನ್ ಫಾರ್ ನೆಕ್ಸ್ಟ್ 8 hours. ಇಂಪಾರ್ಟೆಂಟ್ ಇದೆ ಇವಾಗ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಟ್ರೈ ಮ್ಯಾಮ್. ನಾನು ಹೇಳ್ತೀನಿ ವೀಕ್ಷಕರಿಗೆ, ಜಸ್ಟ್ 8 hours ನಿಮ್ಮ ವೇಕಪ್ ಟೈಮಲ್ಲಿ, ನೀವು ಎದ್ದಿರೋ ಟೈಮಲ್ಲಿ ಸೈಲೆಂಟ್ಗೆ ಹಾಕ್ದೇ ಅದನ್ನು ಒಂದು ಮೊಬೈಲ್ನ ಇಟ್ಬಿಟ್ಟು ಲೆಟ್ ಇಟ್ ರಿಂಗ್, ಲೆಟ್ ದ ನೋಟಿಫಿಕೇಷನ್ಸ್ ಕಮ್. ನೋಡೋಕೆ ಹೋಗ್ಬಿಡಿ, ಕೈ ಹಾಕಕ್ಕೆ ಹೋಗ್ಬಿಡಿ. ಡೋಂಟ್ ಇವನ್ ಸಿ ಯಾರು ಫೋನ್ ಮಾಡ್ತಿದ್ದಾರೆ ಅಂತ. ಎಮರ್ಜೆನ್ಸಿಗೆ ಯಾವ್ದಾದ್ರು ಒಂದು ನಂಬರ್ ಕೊಟ್ಟಿರಿ, ತುಂಬ ಎಮರ್ಜೆನ್ಸಿ, ಪ್ರಾಣ ಹೋಗ್ತಿದೆ ಅಂತಂದರೆ ಮಾತ್ರ ಅದಕ್ಕೆ ಬರಬೇಕು. ಅದು ಮಾಡಿ ನೋಡಿ, ಯು ವಿಲ್ ಫೀಲ್ ಸೋ ರಿಲ್ಯಾಕ್ಸ್ಡ್. ಯಾಕಂದರೆ ನಮಗೆ ಅರ್ಥ ಆಗ್ತಿಲ್ಲ ಹೌ ಮಚ್ ವಿ ಆರ್ ಅಡಿಕ್ಟೆಡ್ ಟು ದ ಮೊಬೈಲ್ ಅಂತ. 8 hours ಇರೋಕ್ಕಾಗಲ್ಲ ಮ್ಯಾಮ್, ಭಾಳ ಕಷ್ಟ. ಮೈಂಡ್ ಹೋಗ್ತಾ ಇರುತ್ತೆ, ಯಾರು ಫೋನ್ ಮಾಡಿದರೆ, ಯಾವ ಮೆಸೇಜ್ ಬಂದಿರುತ್ತೆ, ಯಾರು ಏನಾಗಿರುತ್ತೆ. ಸೊ ಇಟ್ ಈಸ್ ಅ ಎಕ್ಸಸೈಸ್ ವಿಚ್ ಎವ್ರಿಬಡಿ ಶುಡ್ ಡೂ ಟು ಕಂಟ್ರೋಲ್ ದೇರ್ ಮೈಂಡ್. ಆ 8 hours ಡಿಜಿಟಲ್ ಡಿಟಾಕ್ಸಿಫಿಕೇಷನ್ ಆದಮೇಲೆ ಯು ವಿಲ್ ಫೀಲ್ ಸೋ ರಿಫ್ರೆಶ್ಡ್, ಯುವರ್ ಮೈಂಡ್ ವಿಲ್ ಬಿ ಸೋ ರಿಲ್ಯಾಕ್ಸ್ಡ್. ಯಾಕಂದರೆ ನಮ್ಮ ಸ್ಕ್ರೀನ್ ಟೈಮ್ ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ ನಮ್ಮ ಮೈಂಡ್ ತುಂಬ ಒಂಥರ ಚಿಡ್ಚಿಡ್ ಅಂತ ಇರುತ್ತೆ, ಒಂಥರ ಇಟ್ ವಿಲ್ ಬಿ ಡಿಸ್ಟರ್ಬ್ಡ್. ಯಾವಾಗಲೂ ಸಡನ್ನಾಗಿ ಸಿಟ್ಟು ಬರುತ್ತೆ. ಈಗಿನ ಜನ್ರೇಷನ್ನೇ ಹಂಗಾಗೋಗಿದೆ. ಆವಾಗಲೂ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲೂ ಅಪ್ಪ ಅಮ್ಮ ಇದ್ದಾರೆ, ಒಳ್ಳೆಯವರು, ಮಾತಾಡ್ಬೋದು. ಮಕ್ಕಳೆಲ್ಲ ದೇ ಆಲ್ವೇಸ್ ಬಿ ಅಡಿಕ್ಟೆಡ್. ಅಪ್ಪ ಅಮ್ಮ ಇದ್ರೂ, ಮನೆಯವರು ಇದ್ರೂ ಮೊಬೈಲಲ್ಲಿ ಯು ಮೈಟ್ ರಿಲೇಟ್ ಟು ಇಟ್. ಸೊ ದೋಸ್ ಅಡಿಕ್ಷನ್ ಶುಡ್ ಗೋ ಔಟ್. ಆ್ಯಂಡ್ ಅದನ್ನು ನಾವು ರಿಯಲ್ ವರ್ಲ್ಡ್ ಜೊತೆ ಕನೆಕ್ಟ್ ಆಗೋದು ಡೆಫಿನೆಟ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನನ್ನ ಪ್ರಿಪ್ರೇಷನಲ್ಲಿ ಐ ಮೇಕ್ ಮೈ ಸ್ಟೂಡೆಂಟ್ಸ್ ಟು ಡೂ ದಟ್ ಎವ್ರಿ ವೀಕ್. ಅದೊಂಥರ ಎಕ್ಸಸೈಸ್ ಮಾಡಿಸ್ತೀನಿ ನಾನು. ವೆರಿ ಗುಡ್.